ವೀಕ್ಷಕರೇ, ಜೇಬಿನಲ್ಲಿ ಕೇವಲ 300 ರೂಪಾಯಿ ಹಿಡಿದು ಮಲಗಲು ಜಾಗವಿಲ್ಲದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ರಾತ್ರಿಯನ್ನ ಕಳೆದಂತಹ ಈ ಹುಡುಗ ಇಂದು ಇಡೀ ಭಾರತೀಯ ಚಿತ್ರರಂಗವನ್ನೇ ಆಳುತ್ತಿದ್ದಾನೆ ಎಂದರೆ ನೀವು ನಂಬ್ತೀರಾ? ಹೌದು, ಇದು ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅವರ ಅಸಲಿ ಕತೆ. 20 ವರ್ಷಗಳ ಹಿಂದೆ ಹಳ್ಳಿಯಿಂದ ಬೆಂಗಳೂರಿಗೆ ಓಡಿ ಬಂದಾಗ ಯಶ್ ಅವರ ಬಳಿ ಇದ್ದದ್ದು ಕೇವಲ ನಟನಾಗಬೇಕೆಂಬ ಹಠ ಮಾತ್ರ. ದಿನದ ಹೊಟ್ಟೆಯನ್ನ ತುಂಬಿಸಿಕೊಳ್ಳಲು ಯಶ್ ಬೆನಕ ನಾಟಕ ತಂಡದಲ್ಲಿ 50 ರೂಪಾಯಿ ಸಂಬಳಕ್ಕೆ ಟೀ ಕೊಡುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಅಲ್ಲಿಂದಲೇ ಕೆಲಸ ಮಾಡುತ್ತಲೇ ನಟನೆಯನ್ನ ಕಲಿತಾ ಯಶ್ ಸಣ್ಣ ಪುಟ್ಟ ನಾಟಕ ಮಾಡುತ್ತಾರೆ. ನಂತರ ಈ ಪ್ರತಿಭೆಯನ್ನ ಗುರುತಿಸಿ ನಂದಗೋಕುಲ ಸೀರಿಯಲ್ ನಲ್ಲಿ ಅವಕಾಶ ಸಿಗುತ್ತದೆ. ನಂತರ 2011ರಲ್ಲಿ ಕಿರಾತಕ ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟ ಯಶ್ ನಂತರ ಹಿಂದಿರುಗಿ ನೋಡಲೇ ಇಲ್ಲ. ರಾಮಾಚಾರಿ, ಗೂಗ್ಲಿ, ಗಜಕೇಸರಿ, KGF ಅಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವ ಯಶ್ ಮುಂದೆ ಟಾಕ್ಸಿಕ್ ಸಿನಿಮಾದ ಮೂಲಕ ಇತಿಹಾಸವನ್ನ ಬರೆಯಲು ಹೊರಟಿದ್ದಾರೆ. ವೀಕ್ಷಕರೇ, ಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಟಬಹುದು ಎಂಬುದಕ್ಕೆ ಯಶ್ ಅವರೇ ಸಾಕ್ಷಿ. ನೀವು ಕೂಡ ಯಶ್ ಅವರ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.